ಲೈಕ್ ನಾವು ಕೆಲವೊಂದು ಇನ್ಸೆಕ್ಟ್ಸ್ ನಾವು ಕನ್ಸ್ಯೂಮ್ ಕೂಡ ಮಾಡ್ಬೋದು. ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ನೋಡಿ, ಈಗ ನಾವು 100 ಗ್ರಾಮ್ ಅಷ್ಟು ನಾವು ಟರ್ಮೆಟ್ನ ಕನ್ಸ್ಯೂಮ್ ಮಾಡಿದ್ರೆ ಅಂದ್ರೆ ನಮಗೆ ಅದರಲ್ಲಿ ಒಂದು 30 to 40% ಅಂದ್ರೆ ಲೈಕ್ 300 to 400 ಮಿಲಿಗ್ರಾಮ್ಸ್ ಅಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ. ಟೊಮೆಟೊ ಏನಿರುತ್ತೆ ಅಂದ್ರೆ ರಿಚ್ ಇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಕ್ಯಾಲ್ಸಿಯಂ ಆಗಲಿ, ಮ್ಯಾಗ್ನೀಷಿಯಂ ಆಗಲಿ, ಜಿಂಕ್ ಆಗಲಿ ಅಥವಾ ಐರನ್ ಕಂಟೆಂಟ್ ಆಗಲಿ. ನಮ್ಮ ಕರ್ನಾಟಕದಲ್ಲಿ ಕೆಂಜಗ ಹುಳು ರೆಡ್ ಆಂಟ್ ಅಂತೀವಲ್ಲ, ಸೊ ಅದು ಕೂಡ GI ಟ್ಯಾಗ್ ಪಡೆದುಕೊಂಡಿದೆ. ಏನಕ್ಕಂದ್ರೆ ಅದರದ್ದು ಚಟ್ನಿ ಮಾಡಿ ಸೌತ್ ಕರ್ನಾಟಕದಲ್ಲಿ ತಿಂತಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಇನ್ಫೋಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಮೋದ್. ನಾನು ಇವಾಗ ಧಾರವಾಡ ಕೃಷಿ ಮೇಳದಲ್ಲಿದ್ದೀನಿ. ಧಾರವಾಡ ಕೃಷಿ ಮೇಳದಲ್ಲಿ ವಿಸ್ಮಯಕಾರಿ ಕೀಟಗಳು ಎಂಬ ಕಾನ್ಸೆಪ್ಟ್ನ ಅಡಿಯಲ್ಲಿ ಕೀಟಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದಾರೆ. ಕೀಟಗಳು ಅಂದರೆ ವಿಸ್ಮಯಕಾರಿ ಕೀಟಗಳು, ಮನುಷ್ಯ ಇದುವರೆಗೂ ಕಾಣದೇ ಇರುವಂಥ ಕೀಟಗಳು. ಅವುಗಳು ಮನುಷ್ಯನ ಮೇಲಾಗಲಿ, ಮನುಷ್ಯ ಬೆಳೆದಿರೋ ಬೆಳೆಗಳ ಮೇಲಾಗಿ ಯಾವ ರೀತಿ ಪರಿಣಾಮಗಳು, ದುಷ್ಪರಿಣಾಮಗಳು ಬೀರ್ತವೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಮತ್ತು ಅವುಗಳ ನಿರ್ವಹಣೆಗಾಗಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಏನನ್ನು ವಹಿಸಬೇಕು ಅನ್ನೋದನ್ನು ಮಾಹಿತಿ ನೀಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಪರಿಚಯ ಮಾಡ್ತಿದ್ದೆ. ನನ್ನ ಹೆಸರು ಸಿದ್ದು ಅಂತ. ನಾನು ಇಲ್ಲಿ ಸೆಕೆಂಡ್ ಇಯರ್ MSc ಸ್ಟೂಡೆಂಟ್ ಧಾರವಾಡಲ್ಲಿ. ನಮ್ಮೂರು ಬಂದ್ಬಿಟ್ಟು ಬಿಜಾಪುರ. ಸೊ ನಾವಿಲ್ಲಿ ಇನ್ಸೆಕ್ಟ್ ಎಕ್ಸಿಬಿಷನ್ ಏನಕ್ಕೆ ಮಾಡ್ತಿದೀವಿ ಅಂತಂದ್ರೆ ಜನರಿಗೆ ಸ್ವಲ್ಪ ಗೊತ್ತಾಗ್ಲಿ ಅಂತ. ಏನಕ್ಕಂದ್ರೆ ಇವಾಗ ಹುಳ ಅಂದ ತಕ್ಷಣ ಜನರು ಕೆಟ್ಟದಿರುತ್ತೆ, ಕೊಲ್ಲೇಬೇಕು ಅಥವಾ ಬೆಳೆಗಳ ಹಾನಿ ಮಾಡುತ್ತೆ ಅಂತಿದ್ದಾರೆ. ಸೊ ಅದನ್ನ ಬಿಟ್ಟು ನಾವು ಏನೇನ್ ಮಾಡ್ಬೋದು ಹುಳುಗಳಿಂದ ಅಂತ ತೋರಿಸ್ಕೊಡಕ್ಕೆ ಇನ್ಸೆಕ್ಟ್ ಎಕ್ಸಿಬಿಷನ್. ಮತ್ತೆ ಕೆಲವೊಬ್ಬರಿಗೆ ಕೆಲವೊಂದು ಹುಳುಗಳನ್ನ ನೋಡಿರ್ತಾರೆ, ಕೆಲವೊಂದು ನೋಡಿರೋದಿಲ್ಲ. ಸೊ ಆ ರೀಸನ್ಗೆ ಇದು ಎಕ್ಸಿಬಿಷನ್ ಇಟ್ಟಿರೋದು. ನೀವು ಇಲ್ಲಿ ನೋಡ್ಬೋದು ಇನ್ಸೆಕ್ಟ್ ಅನ್ನ ನಾವು ಯಾವ ರೀತಿಯಲ್ಲಿ ಆರ್ಟಿಗಾಗಿ ಬಳಸಬಹುದು ಅಂತ ತೋರಿಸ್ಕೊಟ್ಟಿದ್ದೀವಿ. ಇದಲ್ಲದೆ ನಮ್ಮ ಬಲಗಡೆ ನೋಡಿದ್ರೆ ನೀವು ಇನ್ಸೆಕ್ಟ್ ಅನ್ನ ಆಸ್ ಅ ಫುಡ್ ಅಂದ್ರೆ ಆಹಾರವಾಗಿ ಬಳಸಬಹುದು. ಏನಕ್ಕಂದ್ರೆ ಪ್ರೆಸೆಂಟ್ ಟ್ರೆಂಡ್ ಆಗಿದೆ. ಏನಂದ್ರೆ ಏಷ್ಯಾದಲ್ಲಿ ಆಗ್ಲಿ ಅಥವಾ ಆಫ್ರಿಕಾದಲ್ಲಾಗ್ಲಿ, ಸೊ ಏನಂದ್ರೆ ಹುಳುಗಳನ್ನ ಭಕ್ಷ್ಯ ಅಂದ್ರೆ ತಿನ್ಬಹುದು ಅಂತ ತೋರಿಸ್ಕೊಳ್ತಿದ್ದಾರೆ. ಸೊ ನಾವಿಲ್ಲಿ ಕೆಲವೊಂದು ಲಿಸ್ಟ್ ಮಾಡಿದೀವಿ ಹುಳುಗಳನ್ನ, ಯಾವ್ದು ತಿನ್ಬಹುದು ಯಾವ್ದು ತಿನ್ನಲ್ಲ ಅಂತ. ಬಟ್ ನಾವಿಲ್ಲಿ ಪ್ರಮೋಟ್ ಮಾಡ್ತಿಲ್ಲ, ನಾವೇ ತಿನ್ಬೇಕು ಅಂತ. ಬಟ್ ಏಷ್ಯಾದಲ್ಲಿ ಈ ತರ ತಿಂತಿದ್ದಾರೆ. ಇಂಡಿಯಾ ಅಂತ ಕನ್ಸಿಡರ್ ಮಾಡಿದ್ರೆ ಇಂಡಿಯಾದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಲಿ ಅಥವಾ ಆಸಾಮ್, ಅರುಣಾಚಲ್ ಪ್ರದೇಶ, ಅಲ್ಲೂ ಕೂಡ ಈ ಹುಳುಗಳನ್ನ ಕನ್ಸ್ಯೂಮ್ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೆಂಜಗ ಹುಳು ರೆಡ್ ಆಂಟ್ ಅಂತೀವಲ್ಲ, ಸೊ ಅದು ಕೂಡ GI ಟ್ಯಾಗ್ ಪಡೆದುಕೊಂಡಿದೆ. ಏನಕ್ಕಂದ್ರೆ ಅದರದ್ದು ಚಟ್ನಿ ಮಾಡಿ ಸೌತ್ ಕರ್ನಾಟಕದಲ್ಲಿ ತಿಂತಿದ್ದಾರೆ. ಸೊ ಇದನ್ ಬಿಟ್ರೆ ಸೈಬೋರ್ಗ್ ಇನ್ಸೆಕ್ಟ್ಸ್ ಅಂತ ನಾವು ನೋಡ್ಬೋದು. ಸೈಬೋರ್ಗ್ ಇನ್ಸೆಕ್ಟ್ ಅಂದ್ರೆ ನಾವು AI ಟೂಲ್ಸ್ ನ ಅಥವಾ ಮೆಕ್ಯಾನಿಸಮ್ಸ್ ನ ಯೂಸ್ ಮಾಡಿ ಅದರಿಂದ ಏನಂದ್ರೆ ರೀಸೆಂಟ್ ಆಗಿ ಜಪಾನ್ ಅಲ್ಲಿ ಭೂಕಂಪ ಆಗಿತ್ತಲ್ಲ, ಸೊ ಅವಾಗ ಜಿರಳೆಗಳಿಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಜನರು ಇನ್ನೂ ಬದುಕಿದಾರ ಅಥವಾ ಇದಾರ ಅಂತ ಹೇಳಿ ನೋಡೋಕೆ ಬಿದ್ದಿರೋ ಬಿಲ್ಡಿಂಗ್ಸ್ ಗಳಲ್ಲಿ ಕೆಳಗಡೆ ಅದನ್ನ ಯೂಸ್ ಮಾಡಿದ್ರು. ಸೊ ಅದರಿಂದ ಅದು ಕೂಡ ಇವಾಗ ರೀಸೆಂಟ್ ಟ್ರೆಂಡ್ ಆಗಿದೆ ಸೈಬೋರ್ಗ್ ಇನ್ಸೆಕ್ಟ್ಸ್. ಅದನ್ನ ಬಿಟ್ರೆ ಜನರಿಗೆ ಇದು ಮಿಕ್ಕಿದ ಏನು ಅಂದ್ರೆ ಟೆರೆಸ್ಟ್ರಿಯಲ್ ಇನ್ಸೆಕ್ಟ್ಸ್ ಏನಂತೀವಲ್ಲ, ಅಂದ್ರೆ ಭೂಮಿ ಮೇಲೆ ನಲೆದಾಡುವಂತ ಹುಳುಗಳನ್ನ ನೋಡಿರ್ತೀವಿ. ಬಟ್ ಅಕ್ವಾಟಿಕ್ ಇನ್ಸೆಕ್ಟ್ಸ್ ಅಂದ್ರೆ ನೀರಲ್ಲಿ ಕೂಡ ಇರುತ್ತೆ ಹುಳುಗಳು. ಸೊ ಅದ್ರದ್ದು ಐಡಿಯಾ ಅಷ್ಟಿರಲ್ಲ, ನೋಡಿರ್ತಾರೆ ಬಟ್ ಇದು ಹುಳುಗಳು ಅಂತ ಅವರಿಗೆ ಮಾಹಿತಿ ಇರಲ್ಲ. ಸೊ ಆ ರೀಸನ್ಗೆ ನಾವು ಇನ್ಸೆಕ್ಟ್ ಅಕ್ವೇರಿಯಂ ಅಂತ ನಿಮ್ ಹಿಂದ್ಗಡೆ ನೋಡ್ಬೋದು, ಇನ್ಸೆಕ್ಟ್ ಅಕ್ವೇರಿಯಂ ಅಂತ ಮಾಡಿದೀವಿ. ಸಿಂಧೂರ್ ಅಂತ ನಿಮ್ಗೆ ಎಲ್ರಿಗೂ ಮಾಹಿತಿ ಇದೆ. ರೀಸೆಂಟ್ ಆಗಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಯುದ್ಧ. ಸೊ ಅದನ್ನ ಕೂಡ ನಾವು ಹುಳುಗಳ ಮುಖಾಂತರ ತೋರಿಸ್ಕೊಟ್ಟಿದೀವಿ ಇಲ್ಲಿ, ಆಪರೇಷನ್ ಸಿಂಧೂರ್ ಅಂತ. ಇನ್ಸೆಕ್ಟ್ ಝೂ ಏನಕ್ಕೆ ಮಾಡಿದೀವಿ ಅಂದ್ರೆ ಅದೇ ಹೇಳಿದ್ನಲ್ಲ, ವಿವಿಧ ತರವಾದ ಹುಳುಗಳು ನಮ್ಗೆ ಕಂಡು ಬರುತ್ತೆ. ಸೊ ಎಲ್ರಿಗೂ ಗೊತ್ತಿರಲ್ಲ. ಸೊ ಝೂ ಅಂತ ಹೇಳಿ ಒಂದು ಮಾಡೆಲ್ ನ ಕ್ರಿಯೇಟ್ ಮಾಡಿ ನಾವು ವಿವಿಧ ತರದ ಹುಳುಗಳನ್ನ ನಾವು ಅದರಲ್ಲಿ ಪ್ರದರ್ಶಿಸ್ತೀವಿ. ಇವು ಕೆಲವೊಂದು ಹುಳುಗಳು ರೈತರು ಬೆಳೆ ಮೇಲೆ ದುಷ್ಪರಿಣಾಮ ಬೀರ್ತವೆ. ಹೌದು. ಅದಕ್ಕೇನಾದ್ರೂ ಪರಿಹಾರ ಕೊಡ್ತೀರಾ? ಮುನ್ನೆಚ್ಚರಿಕೆ ಕ್ರಮಗಳು ಪರಿಹಾರ ಅಂತಂದ್ರೆ ಇವಾಗ ಕೃಷಿ ಮೇಳದಲ್ಲಿ ಇದೇ ಪರಿಹಾರನ ಕೇಳ್ಕೊಂಡು ಹಲವಾರು ರೈತರು ಬರ್ತಾರೆ. ಸೊ ಅವರಿಗೋಸ್ಕರ ನಾವು ಇಲ್ಲಿರೋರು ಆನ್ಸರ್ ಮಾಡಕ್ ಆಗಲ್ಲ ಅಂತ ಹೇಳಿ ಕನ್ಸಲ್ಟೆನ್ಸಿ ಅಂತ ನಾವು ಮಾಡ್ಬೋದು ಆನ್ಸರ್. ಬಟ್ ಏನಂದ್ರೆ ನಾವು ಕೆಮಿಕಲ್ ಇದನ್ನ ಸ್ಪ್ರೇ ಮಾಡಿ ಅದನ್ನ ಮಾಡಿ ಅಂತ ಹೇಳ್ಬೋದು.
ಬಟ್ ಅದು ಏನಂದ್ರೆ ಅವ್ರ ಹೊಲ ಎಷ್ಟಿರುತ್ತೆ, ಎಕರೆ ಎಷ್ಟಿರುತ್ತೆ, ಮತ್ತೆ ನೀರು ಎಷ್ಟು ಬಳಸಬೇಕು ಆ ಕೆಮಿಕಲ್ಗೆ ಅಂತ ಇಲ್ಲಿ ನಾವು ಎಲ್ಲರೂ ಆಲ್ಮೋಸ್ಟ್ MSc ಮತ್ತೆ PhD ಸ್ಟೂಡೆಂಟ್ಸ್ ಇದೀವಿ. ಸೊ ಹೇಳ್ಬೋದು, ಬಟ್ ನಿಮಗೆ ಅದು ತಲುಪಲ್ಲ ಮಾಹಿತಿ. ಸೊ ಆ ರೀಸನ್ಗೆ ಕನ್ಸಲ್ಟೆನ್ಸಿ ಅಂತ ಕೆಳಗಡೆ ಇಟ್ಟಿದ್ದೀವಿ ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಅಲ್ಲಿ ರೈತರು ಅವ್ರು ಪ್ರಶ್ನೆ ಬೇಕಿದ್ರೆ ಕೇಳ್ಬೋದು, ಎಲ್ಲ ಮಾಹಿತಿ ಕೊಡ್ತಾರೆ. ಕೀಟ ಪ್ರದರ್ಶನ ಇಟ್ಟು ಮೂಲ ಉದ್ದೇಶ ರೈತರಿಗೆ ಸಹಾಯವಾಗಿ ರೈತರಿಗೆ ಸಹಾಯವಾಗ್ಲಿ, ಮತ್ತೆ ಜನರು ನೋಡ್ಲಿ ಯಾವ ರೀತಿಯ ವಿವಿಧ ಹುಳುಗಳು ಇದಾವೆ, ಅವ್ರದ್ದು ಯೂಸಸ್ ಏನಿದಾವೆ ಅಥವಾ ಮಿಸ್ಯೂಸಸ್ ಏನಿದಾವೆ, ಅಥವಾ ನಮ್ಗೆ ಅದು ಏನು ಅಡ್ವಾಂಟೇಜಸ್ ಅನ್ಬೋದು ಅಥವಾ ಡಿಸ್ಅಡ್ವಾಂಟೇಜಸ್ ಅನ್ಬೋದು ಅಂತ ಮಾಹಿತಿ ಕೊಡೋಕ್ಕೋಸ್ಕರ ತೋರಿಸ್ಕೋಸ್ಕರ ನಾವು ಇನ್ಸೆಕ್ಟ್ ಎಕ್ಸಿಬಿಷನ್. ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ, ನನ್ನ ನವೀನ್ ಅಂತೇಳಿ ಪ್ರಥಮ ವರ್ಷ PhD ಸ್ಟೂಡೆಂಟು, ಕಾಲೇಜ್ ಆಫ್ ಅಗ್ರಿಕಲ್ಚರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಧಾರವಾಡ. ಇಲ್ಲಿ ನಾವೇನು ಹೇಳ್ತೀವಿ ಅಂದರೆ ಪ್ರತಿ ವರ್ಷದಂತೆ ವಿಸ್ಮಯಕಾರಿ ಕೀಟ ಪ್ರಪಂಚ ಅಂತ ಮಾಡ್ತಿದ್ವಿ. ಅದರಲ್ಲಿ ಈಗ ಲೈಕ್ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಆಗಲಿ, ಅದ್ರಲ್ಲಿ ನಾವು ಏನೇನು ಕವರ್ ಮಾಡ್ತೀವಿ ಅಂದರೆ ಯೂಶಲಿ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್, ಆಮೇಲೆ ನಮಗೆ ಪೆಸ್ಟ್ ಅಂದರೆ ಏನು, ಪೀಡೆಗಳು ಅಂದರೆ ಏನು. ಈಗ ಸುಮ್ಮನೆ ನಾವು ಇನ್ಸೆಕ್ಟಿಸೈಡ್ನ ಡಂಪ್ ಮಾಡ್ತಾ ಇರ್ತೀವಿ ಇನ್ಸೆಕ್ಟ್ನ ಕಂಟ್ರೋಲ್ ಮಾಡೋಕ್ಕೆ. ಕೆಲವೊಂದರಿಂದ ನಮಗೆ ಬೆನಿಫಿಟ್ ಇರ್ತದೆ. ಆ ಥರ ಇನ್ಸೆಕ್ಟ್ ಆಗಲಿ, ಆರ್ನಮೆಂಟಲ್ ಪರ್ಪಸ್ ಆಗಲಿ, ಸಿಲ್ಕ್ ವರ್ಮ್, ಪ್ಯೂಪ, ಅದರಿಂದ ರೇಷ್ಮೆ ಆಗಿ ನಾವು ಏನೇನು ಯೂಸ್ ಮಾಡ್ತೀವಿ ಆ ರೀತಿ ಆಗಲಿ, ಜೇನು ಸಾಕಾಣಿಕೆ ಬಗ್ಗೆ ಆ ಥರ ಎಲ್ಲ ಪ್ರತಿ ವರ್ಷ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ನಾವು ಕಳೆದ 3 ವರ್ಷದಿಂದ ನಾವು ಇನ್ಸೆಕ್ಟ್ ಆಸ್ ಅ ಫುಡ್ ಸೋರ್ಸಸ್ ಅಂತೆಲ್ಲ ಕೂಡ ನಾವು ಇಡ್ತಾ ಇದೀವಿ. ಇನ್ಸೆಕ್ಟ್ ಆಸ್ ಅ ಫುಡ್ ಅಂತ ಏನಕ್ಕೆ ಇಡ್ತಾ ಇದೀವಿ ಅಂದ್ರೆ, ಲೈಕ್ ನಾವು ಕೆಲವೊಂದು ಇನ್ಸೆಕ್ಟ್ಸ್ನ ನಾವು ಕನ್ಸ್ಯೂಮ್ ಕೂಡ ಮಾಡ್ಬೋದು. ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ಏನು? ಈಗ ಟರ್ಮೈಟ್ ತಗೊಳ್ಳಿ. ಟರ್ಮೈಟ್ ಆಯ್ತಾ, ಟರ್ಮೈಟ್ ಇಂದ ಏನು ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಇರ್ತಾರಲ್ಲ ಅವರಿಗೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಟೈಮ್ ಅವರು ಬರ್ತ್ ಕೊಡಬೇಕಾದ್ರೆ ಅವರಿಗೆ ಲೈಕ್ ಪ್ರತಿ ನಾರ್ಮಲ್ಗಿಂತ 35 to 40% ಎಕ್ಸ್ಟ್ರಾ ಅವರಿಗೆ ವಿಟಮಿನ್ಸ್ ಆಗಲಿ ನ್ಯೂಟ್ರಿಯನ್ಸ್ ಆಗಲಿ ರಿಕ್ವೈರ್ಡ್ ಇರುತ್ತೆ. ಸೊ ಈಗ ಟರ್ಮೈಟ್ ಕನ್ಸ್ಯೂಮ್ ಮಾಡೋದ್ರಿಂದ ಟರ್ಮೈಟ್ ಅದು ಏನಿರುತ್ತೆ ಅಂದ್ರೆ ರಿಚ್ ಇನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಕ್ಯಾಲ್ಸಿಯಂ ಆಗಲಿ, ಮ್ಯಾಗ್ನೀಷಿಯಂ ಆಗಲಿ, ಜಿಂಕ್ ಆಗಲಿ ಅಥವಾ ಐರನ್ ಕಂಟೆಂಟ್ ಆಗಲಿ. ಈಗ ನೋಡಿ, ಈಗ ನಾವು 100 ಗ್ರಾಮ್ ಅಷ್ಟು ನಾವು ಟರ್ಮೈಟ್ನ ಕನ್ಸ್ಯೂಮ್ ಮಾಡಿದ್ರೆ ಅಂದ್ರೆ ನಮಗೆ ಅದರಲ್ಲಿ 300 ಲೈಕ್ ಒಂದು 30 to 40% ಅಂದ್ರೆ ಲೈಕ್ 300 to 400 ಮಿಲಿಗ್ರಾಮ್ಸ್ ಅಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ ಸೋರ್ಸಸ್. ಈಗ ನಮಗೆ ಇವ್ನ ಇನ್ಸೆಕ್ಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ 50% ಪ್ರೋಟೀನ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಪ್ರತಿಯೊಂದು ನಮಗೆ ಒಂದು ಐಟಮ್ಸ್ ಲೈಕ್ ಕನ್ಸ್ಯೂಮ್ ಮಾಡ್ಬೋದು. ಈಗ ಇನ್ಸೆಕ್ಟ್ ಎಕ್ಸೋಸ್ಕೆಲೆಟನ್ ಅಂತ ಕರೀತೀವಿ. ಈಗ ಇದೆಯಲ್ಲ, ಇದು ಹಾರ್ಡ್ ಪಾರ್ಟ್, ಇದು ಕೈಟಿನಿಂದ ಆಗಿರುತ್ತೆ ಆಯ್ತಾ. ಇದು ಮೇಲ್ಗಡೆ ಇದು ಹಾರ್ಡ್ ಇರುತ್ತೆ, ಇದನ್ನ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಕನ್ಸ್ಯೂಮ್ ಮಾಡ್ಬೋದು, ಕನ್ಸ್ಯೂಮ್ ಮಾಡಿದ್ರು ಕೂಡ ಲಿಟಲ್ ಅಮೌಂಟ್ ನಮ್ಮ ಬಾಡಿಲಿ ಹೋಗಿ ಡೈಜೆಸ್ಟ್ ಆಗುತ್ತೆ, ಉಳಿದೆಲ್ಲ ಆಗಲ್ಲ. ಸೊ ಆ ತರ ಪಾರ್ಟ್ಸ್ ನ ರಿಮೂವ್ ಮಾಡಿ ಕೆಲವೊಂದು ಕನ್ಸ್ಯೂಮ್ ಮಾಡ್ಬೋದು. ಈಗ ಟರ್ಮೈಟ್ ನ ಈಸಿ ಕನ್ಸ್ಯೂಮ್ ಮಾಡ್ಬೋದು. ಈಗ ಸಿಂಪ್ಲಿ ಅಂತೇಳಿ ಅಲ್ಲೊಂದು ನಿಮಗೆ ಇದು ಕಾಣಿಸ್ತಿದೆ ಬೋರ್ಡು, ಅಲ್ಲಿ ರೆಡ್ ಹ್ಯಾಂಡ್ ಚಟ್ನಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವ ಇದೆ ಅಂತ. ಆ ರೀತಿ ನಾವು ಕನ್ಸ್ಯೂಮ್ ಮಾಡ್ಬೋದು. ಈಗ ಟರ್ಮೈಟ್ ಕನ್ಸ್ಯೂಮ್ ಮಾಡ್ಬೋದು, ಸಿಲ್ಕ್ ವರ್ಮ್, ರೇಷ್ಮೆ ಹುಳುದು ಪ್ಯೂಪ ಇದೆಯಲ್ಲ ಅದನ್ನ ಕನ್ಸ್ಯೂಮ್ ಮಾಡ್ಬೋದು. ಅದರಿಂದ ನಮಗೆ 50 to 60% ಅಷ್ಟು ಪ್ರೋಟೀನ್ ಸಿಗುತ್ತೆ. ಅದೇ ರೀತಿ ಸಿಕಾಡ ತಿನ್ಬೋದು, ಕಾರ್ಪೆಂಟರ್ ಬಿ ಕನ್ಸ್ಯೂಮ್ ಮಾಡ್ಬೋದು, ಆಮೇಲೆ ಲೈಕ್ ರೈನೋಸರಸ್ ಡ್ರೈನ್ ಇವನ್ನೆಲ್ಲ ಕನ್ಸ್ಯೂಮ್ ಮಾಡ್ಬೋದು. ಲೈಕ್ ಹಾರ್ಡ್ ಎಕ್ಸೋಸ್ಕೆಲೆಟನ್ ಪಾರ್ಟ್ ನಾವು ರಿಮೂವ್ ಮಾಡಿ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ಲೈಕ್ ದೇಹಕ್ಕೆ ಯಾವುದೇ ರೀತಿ ಹಾರ್ಮ್ಫುಲ್ ಎಫೆಕ್ಟ್ ಇಲ್ಲ. ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಬೇಕಾಗಿರೋಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗುತ್ತೆ. ಬಟ್ ಕನ್ಸಂಪ್ಷನ್ ನಿಮ್ಮ ಪ್ರಿಫರೆನ್ಸ್. ಜನರು ಹೇಗೆ
ತಿನ್ಬೇಕಿತ್ತ ಅಂತ ಹೇಗ್ ತಿನ್ಬೇಕಂತ ಪ್ರಿಪರೇಷನ್ ಹೇಗ್ ಮಾಡ್ಕೊಳ್ಳೋದು? ಪ್ರಿಪರೇಷನ್ ಏನಿಲ್ಲ ಸರ್, ನಾರ್ಮಲ್ ನಿಮಗೆ ಇನ್ಸೆಕ್ಟ್ ಸಿಗುತ್ತಲ್ಲ, ಅವನ್ನ ಆಯಿಲ್ ಫ್ರೈ ಅಥವಾ ಡ್ರೈ ಫ್ರೈ ಮಾಡ್ಕೊಂಡು ನೀವು ಕನ್ಸ್ಯೂಮ್ ಮಾಡ್ಬೋದು ಡೈರೆಕ್ಟ್ಲಿ. ಅದ್ರ ಬಗ್ಗೆ ಮಾಹಿತಿ ಇರಲ್ಲ ಅಂದ್ರೆ ಸರ್ ಅಂದ್ರೆ ಈಗ ಯಾವ ತರ ಮಾಡ್ಕೋಬೇಕು ಅಂತ ಸರ್ ಏನೂ ಇಲ್ಲ ಈಗ ನಾರ್ಮಲಿ ಚಿಕನ್ ಆಗ್ಲಿ ಮಟನ್ ಆಗ್ಲಿ ಯಾವ ತರ ನೀವು ಫ್ರೈ ಡ್ರೈ ಮಾಡ್ಕೊಂಡು ತಿಂತಿರಲ್ಲ ಅದೇ ತರ ಇನ್ಸೆಕ್ಟ್ ನೀವು ಡ್ರೈ ಅಥವಾ ಫ್ರೈ ಮಾಡ್ಕೊಂಡು ತಿನ್ಬೋದು. ತಿನ್ನೋದ್ರಿಂದ ಯಾವುದೇ ರೀತಿ ಹಾರ್ಮ್ಫುಲ್ ಎಫೆಕ್ಟ್ ಇಲ್ಲ. ಓಕೆ, ಬೆನಿಫಿಷಿಯಲ್ ಇದೆ. ಬಟ್ ಪ್ರಿಫರೆನ್ಸ್ ನಿಮ್ದು ಎಕ್ಸೋಸ್ಕೆಲಿಟನ್ ಲೈಕ್ ಕೈಟಿನ್ ಪಾರ್ಟ್ ನೀವು ರಿಮೂವ್ ಮಾಡ್ಬೋದು. ತಿನ್ನೋದ್ರಿಂದ ನಮಗೆ ಈಗ ಲೈಕ್ ಬೋನ್ಸ್ ವೀಕ್ನೆಸ್ ಇರುತ್ತೆ, ಟೀತ್ ವೀಕ್ನೆಸ್ ಇರುತ್ತೆ. ಈ ಟರ್ಮೇಟ್ ಆಗಲಿ ಬೇರೆ ಇನ್ಸೆಕ್ಟ್ ನ ತಿನ್ನೋದ್ರಿಂದ ಆಸ್ಟಿಯೋಪೊರೋಸಿಸ್ ಅಂತ ಕರಿತೀವಿ, ಮಸಲ್ ವೀಕ್ನೆಸ್ ಆಗುತ್ತೆ. ಅದರಿಂದನೂ ಕೂಡ ನಾವು ಹೊರಗೆ ಬರಬಹುದು ಸರ್. ಜನರಿಂದ ತಿಂದ್ರೆ ಯಾವುದೇ ದುಷ್ಪರಿಣಾಮ ಆಗಲ್ಲ? ಇಲ್ಲ ಸರ್, ಅದೇ ಹೇಳಿದ್ನಲ್ಲ ಸರ್, ಈಗ ಕೈಟಿಂದ ರಿಮೂವ್ ಮಾಡಿ ತಿನ್ಬೇಕು. ಹಾ ಸರ್, ಕನ್ಸ್ಯೂಮ್ ಮಾಡೋದು. ಈಗ ಕ್ರಾಬ್ ಆಗಿ ಇಡಿನ ಕೂಡ ಕನ್ಸ್ಯೂಮ್ ಮಾಡ್ತಾರೆ. 6 ಪಾರ್ಟ್ ಅಷ್ಟೇ ರಿಮೂವ್ ಮಾಡ್ಕೊಂಡು ಅದ್ರ ಪಪ್ಪಿರ ತಿನ್ಬೋದು ಸರ್. ಯಾವುದೇ ರೀತಿ ಹಾರ್ಮ್ಫುಲ್ ಎಫೆಕ್ಟ್ ಇಲ್ಲ ಸರ್, ಬೆನಿಫಿಷಿಯಲ್ ಇದೆ. ಅದಕ್ಕೆ ರಿಲೇಟೆಡ್ ಆರ್ಟಿಕಲ್ಸ್ ಆಗಲಿ ಜರ್ನಲ್ಸ್ ಆಗಲಿ ಸೋರ್ಸಸ್ ನಿಮಗೆ ಎಷ್ಟು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬೇರೆ ಕಂಟ್ರಿಲೆಲ್ಲ ತಿಂತಿದ್ದಾರೆ. ಈಗ ಕೇರಳದಲ್ಲಿ ಕೂಡ ಕನ್ಸಂಪ್ಷನ್ ಮಾಡ್ತಿದ್ದಾರೆ. ಗ್ರಾಸ್ ಹಪ್ಪರ್ ಕಲ್ಟಿವೇಶನ್ ಮಾಡ್ತಾರೆ, ಗ್ರಾಸ್ ಹಪ್ಪರ್ ಫಾರ್ಮಿಂಗ್ ಅಂತ ಹೇಳಿ, ಅಂದ್ರೆ ಕನ್ಸಂಪ್ಷನ್ಗೋಸ್ಕರನೇ ಆ ತರ ಮಾಡ್ತಿದ್ದಾರೆ ಸರ್. ಅದಿನ್ನ ನಮ್ಮ ದೇಶದಲ್ಲಿ ಪ್ರಚಾರ ಇಲ್ಲ ಸರ್, ನಮ್ಮ ದೇಶದಲ್ಲೂ ಬಂದಿದೆ. ಸಿಂಪ್ಲಿ ಅದು ನಮ್ಮ ದೇಶದಲ್ಲೇನೆ, ಅಲ್ಲಿ ಜಿ ಐ ಟ್ಯಾಗ್ ಸಿಕ್ಕಿದೆ. ಕೇರಳದಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಭಾಗದಲ್ಲಿ ಇನ್ನೂ ಬಂದಿಲ್ಲ. ಬಟ್ ಫ್ಯೂಚರ್ ಡೇಸ್ ಅಲ್ಲಿ ಬರುತ್ತೆ ಸರ್. ಇದನ್ನು ಕೂಡ ಒಂದ್ ರೀತಿ ಆಫ್ ನಾವು ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿಬಹುದು. ರೈತರು ಕೂಡ ಬೆಳೆದು ಕನ್ಸಂಪ್ಷನ್ ಸರ್, ಇದನ್ನ ನಾವು ರೈತರುಗಳು ಬೆಳೆಯಲ್ಲ ಸರ್, ನಮ್ ಬೆಳೆಯಲ್ಲ ಅಲ್ಲ ಸರ್. ಈಗ ಇದನ್ನ ನಾವು ಕಲ್ಟಿವೇಶನ್ ಅಂದ್ರೆ ಲೈಕ್ ಬೆಳೆ ತರಲ್ಲ. ಈಗ ಇದನ್ನ ಈ ಇನ್ಸೆಕ್ಟ್ ತಿಂತಾರ, ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂತ ಹೋಗ್ಬೋದು. ಒಂದು ಇನ್ಸೆಕ್ಟ್ ತಗೊಂಡು ಅವು ಈಗ ಸರಿಸುಮಾರು 200 ಇಂದ 300 ಮೊಟ್ಟೆ ಇಡ್ತವೆ. ಅದ್ರಲ್ಲಿ ಹ್ಯಾಚ್ ಆಗೋ ಓನ್ಲಿ 10 to 0% ಅಲ್ಲಿ ಹ್ಯಾಚ್ ಆಗ್ತವೆ. ಒಂದು ಹುಳ 200 ಇಂದ 300 ಮೊಟ್ಟೆ ಇಡ್ತು ಅಂದ್ರೆ ಅದರಲ್ಲಿ ಪಾಯಿಂಟ್ ಅಲ್ಲಿ ಅಷ್ಟೇ ಹ್ಯಾಚ್ ಆಗುತ್ತೆ. ಹಣ ಬಂದಿರೋದು ಇನ್ಸೆಕ್ಟ್ಸ್ ಇಂದಾನೆ. ತಿನ್ನೋದ್ರಿಂದ ಏನಾದ್ರು ಸರ್ ಅದು ಮಿಸ್ಕಮ್ಯುನಿಕೇಶನ್ ಸರ್, ಇನ್ಸೆಕ್ಟ್ ಇಂದ ಅಲ್ಲ ಸರ್. ಆಕ್ಚುಲಿ ಇನ್ಸೆಕ್ಟ್ಸ್ ಇಂದ ಯಾವುದೇ ರೀತಿ ಆಗಲಿ ಇದು ಸ್ಪ್ರೆಡ್ ಆಗಿಲ್ಲ ಸರ್. ಈಗ ಲೈಕ್ ಒಂದು ಬರ್ಡಿಗೆ ವೈರಸ್ ಅಟ್ಯಾಕ್ ಆಗಿರುತ್ತೆ, ಆಯ್ತಾ, ಅದು ಕ್ಯಾರಿ ಮಾಡ್ಕೊಂತ ಹೋಗ್ತಾ ಇರುತ್ತೆ, ಅದನ್ನ ನಾವು ತಿಂದ್ರೆ ಆಗುತ್ತೆ. ಬಟ್ ಇನ್ಸೆಕ್ಟ್ ಇಂದ ಅದೇ ರೀತಿ ಯಾವುದೋ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಆಕ್ಚುಲಿ ಇನ್ಸೆಕ್ಟ್ ವೆಕ್ಟರ್ ಆಗಿ ಆಕ್ಟ್ ಮಾಡುತ್ತಿರುತ್ತೆ ಸರ್, ಅದರಿಂದ ಬಂದ್ ಆಗಿರಲ್ಲ. ಆ ವೆಕ್ಟರ್ ಆಗಿ ಆಕ್ಟ್ ಮಾಡೋ ಇನ್ಸೆಕ್ಟ್ ಕೂಡ ಬೇರೆ ಬೇರೆ ಇದಾವೆ. ಅವು ಮಿನಿ ಅಫಿಡ್ಸ್ ಆಗಲಿ ವೈಟ್ ಫ್ಲೈ ಟರ್ಮಿಟ್ಸ್ ಅವು ಕ್ಯಾರಿ ಮಾಡ್ತಾ ಇರ್ತಾರೆ. ಇವುಗಳಿಂದ ಈ ಇನ್ಸೆಕ್ಟ್ ಪರ್ಟಿಕ್ಯುಲರ್ಲಿ ಆಗಲಿ ಸಿಲ್ಕೋರ್ ಪಿಪ್ ಆಗಲಿ ದೇ ಆರ್ ಹೈಲಿ ಸೆನ್ಸಿಟಿವ್ ಸರ್, ತಿಳ್ಕೊಳೋದಿಲ್ಲ. ಅವುಗಳಿಂದ ಯಾವುದೇ ರೀತಿ ಮನುಷ್ಯ ತಿನ್ನೋದ್ರಿಂದ ಏನು ದುಷ್ಪರಿಣಾಮ ಇಲ್ಲ ಸರ್, ಯಾವುದೇ ರೀತಿ ಇಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಸುಡಲೆ ಅಂಡಿ. ಇಲ್ಲಿ ಕೃಷಿ ಮೇಳ 2025 ಅಲ್ಲಿ ವರ್ಲ್ಡ್ ಆಫ್ ಫ್ಯಾಸಿನೇಟಿಂಗ್ ಇನ್ಸೆಕ್ಟ್ಸ್ ಅಲ್ಲಿ ನಾವು ಇದು ಕೀಟ ಪಕ್ಷಿಣ ಸಸ್ಯಗಳು ಇಡ್ತಾರೆ. ಅದರ ಹೆಸರು ಪಿಕ್ಚರ್ ಪ್ಲಾಂಟ್. ಇದನ್ನ ಹೆಸರು ವೀನಸ್ ಫ್ಲೈ ಟ್ರಾಪ್. ಇದು ಕೀಟ ತಿನ್ಬೋದು ಸಸ್ಯಗಳು. ಇದು ಒಂದು ವಾರ ಆಗುತ್ತೆ ಒಂದು ಕೀಟ ಡೈಜೆಸ್ಟ್ ಮಾಡಕ್ಕೆ. ಇದು ಏನು ಅಷ್ಟೇ ಯೂಸ್ ಇಲ್ಲ, ಬಟ್ ಲ್ಯಾಂಡ್ಸ್ಕೇಪಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಪ್ಲಾಂಟು ಹೆಸರು ಪಿಕ್ಚರ್ ಪ್ಲಾಂಟ್. ಒಳಗಡೆ ನೀರು ಎನ್ಸೈಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬ್ಯಾಕ್ಟೀರಿಯಾ ಇದೆ ಒಳಗಡೆ. ಕೀಟ ಹೋಗ್ದು ಮೀನ್ಸ್ ವಾಪಸ್ ಬರೋಕ್ಕಾಗಿಲ್ಲ, ಅದು ಟ್ರ್ಯಾಪ್ ಮಾಡಿ ಅದೇ ಡೈಜೆಸ್ಟ್ ಮಾಡಿಕೊಂಡು ಅದು ಲಿವ್ ಮಾಡ್ತಾರೆ.